ನಮಸ್ತೆ ಸ್ನೇಹಿತರೆ, ಇವತ್ತು ಅನ್ನಮಯ್ಯ ಜಿಲ್ಲೆಯಲ್ಲಿರುವಂತಹ ಸೋಮಪಾಳ್ಯ ಎಂಬ ಒಂದು ಗ್ರಾಮದಲ್ಲಿ ನಾನಿವತ್ತು ಇದ್ದೀನಿ. ಇದು ಚೆನ್ನಕೇಶವ ದೇವಸ್ಥಾನದ ಒಂದು ಸನ್ನಿಧಿ. ಈ ಒಂದು ಗ್ರಾಮದಲ್ಲಿರುವಂತಹ ಚೆನ್ನಕೇಶವ ದೇವಸ್ಥಾನದಲ್ಲಿ ನಾನಿದ್ದೀನಿ. ಇದು ನೋಡಿ, ಈ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ತೆಲುಗು ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದಾರೆ. ಇದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರಲ್ಲಿದೆ. ಈ ಒಂದು ದೇವಸ್ಥಾನ ತಾವು ನೋಡ್ತಾ ಇದ್ದೀರಿ. ಈ ಒಂದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಸುಮಾರು ಒಂದು 10ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಅಂತ ಹೇಳ್ತಾರೆ. ಚೋಳರ ಒಂದು ಕಾಲದಲ್ಲಿ ಇದು ನಿರ್ಮಾಣ ಆಗಿದೆ. ನಂತರದ ನಮ್ಮ ವಿಜಯನಗರ ಕಾಲದಲ್ಲಿ ಇಲ್ಲಿ ವಾಸ್ತುಶಿಲ್ಪದ ಸೌಂದರ್ಯವನ್ನು ತುಂಬ ಹೆಚ್ಚಾಗಿ ಇಲ್ಲಿ ಮಾಡಲ್ಪಟ್ಟಿದೆ. ಕಾಣ್ತಾ ಇರುವಂತಹ ಒಂದು ಏಕಶಿಲಾ ಧ್ವಜ ಸ್ತಂಭ. ಇದು ಸುಮಾರು 52 ಅಡಿ ಉದ್ದ ಇದೆ ಇದರದ್ದು. ಇದರಲ್ಲಿ ನೋಡಿ, ಮುಂದೆ ಇಲ್ಲೂ ಸಹ ವಾಸ್ತುಶಿಲ್ಪಗಳಿಂದ ತುಂಬ ಚೆನ್ನಾಗಿ ಕೆತ್ತನೆ ಮಾಡಲ್ಪಟ್ಟಿದೆ. ಇದು ಮುಖ್ಯವಾಗಿ ನಮಗೆ ಕಾಣ್ತಾ ಇರೋದು ವಿಷ್ಣುವಿನ ವಾಹನ, ಗರುಡ ವಾಹನ. ಗರುಡನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಹಾಗೆ ಅದ್ರ ಮೇಲ್ಗಡೆ ಹೋದರೆ ನಮಗೆ ಕಾರ್ವಿಂಗ್ಸ್ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಒಂದು ಶರಭದ ಮೇಲ್ಗಡೆ ಒಬ್ಬ ವ್ಯಕ್ತಿ ಕೂತಿರೋದು. ಆ ಶರಭದ ಬಾಯಿ ಒಳಗಡೆಯಿಂದ ಆ ರೀತಿ ಒಂದು ತುಂಬ ಒಂದು ಅಂಕುಡೊಂಕಾದಂತಹ ಒಂದು ಒಳ್ಳೆಯ ವಾಸ್ತುಶಿಲ್ಪನ 4 ದಿಕ್ಕುಗಳಲ್ಲಿ ಕೆತ್ತಿದ್ದಾರೆ. ತದನಂತರದಲ್ಲಿ ನೋಡಿ, ಒಂದು ದೇವತೆ ಡ್ಯಾನ್ಸ್ ಮಾಡ್ತಾ ಇರೋಂಥ ನೃತ್ಯ. ಇದು ಒಬ್ಬ ಲಾಫಿಂಗ್ ಬುದ್ಧ ಥರ ಕಾಣ್ತಾ ಇದೆ. ಒಬ್ಬಳು ಮಹಿಳೆ ದೇವರ ಸೇವೆ ಮಾಡೋಂತಹ ಒಬ್ಬಳು ಮಹಿಳೆಯ ಒಂದು ಚಿತ್ರಣ ಇಲ್ಲಿ ಕೆತ್ತಲ್ಪಟ್ಟಿದೆ. ಇದು ನೋಡಿ, ಕಾರ್ವಿಂಗ್ಸ್ 4 ಕಡೆ ಒಂದೇ ರೀತಿ ಈ ಧ್ವಜಸ್ತಂಭನ ಕೆತ್ತಲ್ಪಟ್ಟಿರುತ್ತೆ. 52 ಅಡಿ. ಸ್ನೇಹಿತರೆ, ಇದು ಈ ಮಂಟಪ ಒಂದು ಭಾರತೀಯರಿಗೆ ಎಷ್ಟು ತಮ್ಮ ದೇಶಕ್ಕೋಸ್ಕರ ಹೋರಾಡಿದಂತಹ ಯೋಧರ ಮೇಲೆ ಅಭಿಮಾನ ಇತ್ತು ಎಂಬ ಬಗ್ಗೆ ತಾವೆಲ್ಲ ತಿಳ್ಕೊಬೋದು. ಇಲ್ಲಿ ನೋಡಿ, ಇವರೆಲ್ಲ ಯೋಧರುಗಳು ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮತ್ತು ಅದರ ಒಂದು ಪುನರ್ಜೀವನಕ್ಕೆ ಕಾರಣ ಆದಂತಹ ವ್ಯಕ್ತಿಗಳು. ಇವರೆಲ್ಲ ಯೋಧರು. ಕಲ್ಲಿನ ಒಂದು ಮಂಟಪ ಇದೆ. ಒಳಗಡೆ ಯಾವುದೋ ಮೂರ್ತಿಗಳಿಲ್ಲ. ಆ ಕಡೆ ಬಲಿಪೀಠ ಇದೆ. ಇದು ನೋಡಿ, ಇದರಲ್ಲೂ ಸುಮಾರು ಎಲ್ಲ ಕಾರ್ಯಗಳು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಮಗೆ ಕೆತ್ತಲ್ಪಟ್ಟಿದೆ. ಇಲ್ಲಿ ನೋಡಿ, ಗಿಳಿಗಳಿದ್ದಾವೆ. ಇಲ್ಲಿ ಒಬ್ಬರು ಕೂತಿರೋಂಥ ಒಂದು ಇಲ್ಲೂ ಸಹ ಗಿಳಿಗಳನ್ನು ತಾವು ನೋಡ್ಬೋದು. ಇದು ಈ ಒಂದು ದೇವಸ್ಥಾನದ ಒಂದು ಎಂಟ್ರಿ. ನಾವು ಹೀಗೆ ಒಂದು ಸುತ್ತಾಕೊಂಡು ಬಂದ್ಬಿಡೋಣ, ಬನ್ನಿ. ಸ್ನೇಹಿತರೆ, ಈ ಒಂದು ಕಲ್ಲು ಇಡೀ ಒಂದು ನಮ್ಮ ಈ ದೇವಾಲಯದಲ್ಲಿ ಎಲ್ಲ ಬಿಳಿಯ ಕಲ್ಲು, ಈ ಕಡೆ ಸಿಗೋಂಥ ಒಂದು ಬಿಳಿಯ ಕಲ್ಲನ್ನು ಉಪಯೋಗಿಸಿ ಎಲ್ಲ ಕೆತ್ತನೆ ಮಾಡಲ್ಪಟ್ಟಿದೆ. ಈ ಒಂದು ಮಂಟಪ ಮಾತ್ರ ನಮಗೆ ಬೇಲೂರು ಮತ್ತು ಹಳೇಬೀಡಿನಲ್ಲಿ ಉಪಯೋಗಿಸಿರುವಂತಹ ಬಳಪದ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ಮಂಟಪ. ಈ ಮಂಟಪದಲ್ಲಿ ನೋಡಿ, ಈ ಕಡೆ ಒಂದು ಮೂರ್ತಿ, ಈ ಕಡೆ ಒಂದು ಮೂರ್ತಿಗಳನ್ನು ಬೇರೆ ಬೇರೆ 4 ದಿಕ್ಕುಗಳಲ್ಲಿ ಬೇರೆ ಬೇರೆ ಮೂರ್ತಿಗಳನ್ನು ಕೆತ್ತಿದ್ದಾರೆ. ನೋಡಿ, ಕಮಲದ ಹೂವಿನ ಎಷ್ಟು ಚೆನ್ನಾಗಿ ಕೆತ್ತಲ್ಪಟ್ಟಿದೆ. ಮೇಲ್ಗಡೆನೂ ಸಹ ಹಲವಾರು ಮೂರ್ತಿಗಳು ಇದ್ದಾವೆ. ಸೂಕ್ಷ್ಮವಾದ ಕೆತ್ತನೆಗಳನ್ನು ಕೆತ್ತಲ್ಪಟ್ಟಿದೆ. ಇಲ್ಲಿ ನೋಡಿ, ತಾವು ಒಂದೊಂದು ಕಂಬದಲ್ಲಿ ನೋಡಿ ಕೋತಿಗಳು ಕಾಣ್ತಾ ಇದೆ.
ಒಂದೊಂದು ಕಂಬದಲ್ಲೂ ಭಾಳ ವಿಶೇಷವಾದಂತಹ ವಾಸ್ತುಶಿಲ್ಪನ ಇಲ್ಲಿ ಕೆತ್ತಲ್ಪಟ್ಟಿದೆ. ಸೂಕ್ಷ್ಮವಾಗಿ ನೋಡ್ಬೋದು. ಇಲ್ಲಿ ನೋಡಿ ಗಿಳಿಗಳು. ತಾವು ಕೇಳಿಸ್ಕೊಳ್ಳೋದ್ರ ಜೊತೆಗೆ ಒಂದು ಸಲ ಈ ಒಂದು ಗ್ರಾಮಕ್ಕೆ ಭೇಟಿ ಮಾಡಿದ್ರೆ ನಮಗೆ ತುಂಬ ಲೈವ್ ಆಗುತ್ತೆ. ಈಗ ನೋಡಿ ಎಷ್ಟು ಸುಂದರವಾದಂತಹ ಒಂದು ವಾಸ್ತುಶಿಲ್ಪ ಇಲ್ಲಿ ನಮಗೆ ಕಾಣ್ತಾ ಇದೆ. ಶ್ರೀಕೃಷ್ಣನ ವಿಗ್ರಹ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀಕೃಷ್ಣ ವಿಗ್ರಹ ನೋಡಿ. ದ್ವಾರಪಾಲಕರುಗಳು ಇಬ್ಬರಿದ್ದಾರೆ. ಇಲ್ಲಿ 2 ಆನೆಗಳ ಮಧ್ಯದಲ್ಲಿ ಲಕ್ಷ್ಮೀ ಇರೋಂಥ ಒಂದು ವಿಗ್ರಹನ ಕೆತ್ತಿದ್ದಾರೆ. ಮೂರ್ತಿ ಇದೆ, ಆದರೆ ಅದು ಭಿನ್ನವಾಗಿದೆ. ಕಡೆ ಒಂದು ವಿಷ್ಣುವಿನ ವಿಗ್ರಹ. ಇಲ್ಲಿ ಲೈಟ್ ಇರೋದೇ ಇದರಿಂದ ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಿ ಲಕ್ಷ್ಮಿ, ಮೇಲ್ಗಡೆ ರಾಮ, ಸೀತೆ ಮತ್ತು ಲಕ್ಷ್ಮಣ ಇರೋಂಥ ಒಂದು ವಿಗ್ರಹಗಳನ್ನು ಕೆತ್ತಲ್ಪಟ್ಟಿದೆ. ಇಲ್ಲೂ ಸಹ ಹನುಮಾನ್ ಇದೆ. ಹನುಮಾನ್, ಸೀತಾಮಾತಾ ಮತ್ತು ರಾಮ. ಸ್ನೇಹಿತರೆ, ಇದು ನೋಡಿ ಒಂದೊಂದು ಕಂಬದಲ್ಲೂ ಸಹ ಇಲ್ಲಿ ವಿಶೇಷವಾದ ವಾಸ್ತುಶಿಲ್ಪಗಳನ್ನು ಕೆತ್ತಲ್ಪಟ್ಟಿದ್ದಾರೆ. ಆದರೆ ಅದ್ರ ಜೊತೆಗೆ ಕಥೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ನೋಡಿ, ಉಗ್ರ ನರಸಿಂಹ ಒಂದು ಕಂಬವನ್ನು ಒಡ್ಕೊಂಡು ಈಚೆಗೆ ಬರ್ತಾ ಇರೋಂಥ ಒಂದು ದೃಶ್ಯ. ಕಂಬನ ಹೊಡ್ಕೊಂಡು ಮೇಲ್ಗಡೆ ಬರೋಂಥ ದೃಶ್ಯ. ಹಾಗೆ ಹಿರಣ್ಯಕಶಿಪುವನ್ನು ಹಿಡ್ಕೊಂಡಿರ್ತಾನೆ, ಆ ಒಂದು ದೃಶ್ಯ. ಇಲ್ಲಿ ನೋಡಿ, ಹಿರಣ್ಯಕಶಿಪುನ ಭಾಗ ಮಾಡ್ತಾ ಇರೋದು ಉಗ್ರ ನರಸಿಂಹ. ಇಲ್ಲಿ ನೋಡಿ, ತಾವು ಇದನ್ನು ನೋಡ್ಬೋದು. ಕರುಳುಗಳು ಮೇಲ್ಗಡೆ ಹಾಕ್ಕೊಂಡಿರೋವಂಥದ್ದು ಉಗ್ರ ನರಸಿಂಹ. ಆಮೇಲೆ ಶಾಂತ ಸ್ವರೂಪದ ಉಗ್ರ ನರಸಿಂಹನ 3 ಕೆತ್ತನೆ ಮಾಡಿ ಬಿಟ್ಟಿದ್ದಾರೆ. ನೋಡಿ, ಮೇಲ್ಗಡೆನೂ ಸಹ ಒಂದು ಒಳ್ಳೆಯ ವಿಗ್ರಹನ, ನಮ್ಮನ್ನೇ ನೋಡ್ತಾ ಇರೋಂತಹ ಒಂದು ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಬರೀ ಇದಲ್ಲದೆ ನೋಡಿ 2 ಮಿಥುನ ಶಿಲ್ಪಗಳನ್ನು ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದೇ ಸ್ನೇಹಿತರೆ ಚೆನ್ನಕೇಶವ, ನಮ್ಮ ಬೇಲೂರಲ್ಲಿರುವಂತಹ ಅದೇ ರೀತಿಯ ಒಂದು ಚೆನ್ನಕೇಶವನ ವಿಗ್ರಹ. ಎಷ್ಟು ವಿಶೇಷ ಇದೆ ಅನ್ನೋದಕ್ಕೆ ಇದು ನೋಡಿ, ಮತ್ಸ್ಯಾವತಾರನ ಕೆತ್ತಿದ್ದಾರೆ. ದಶಾವತಾರಗಳಲ್ಲಿ ಮತ್ಸ್ಯಾವತಾರ ನೋಡಿಲ್ಲ. ನೋಡಿ, ಕೂರ್ಮಾವತಾರ ದೇವತೆ ಕೂರ್ಮಾವತಾರದಿಂದ ಹೊರಗಡೆ ಬರ್ತಾ ಇರೋದನ್ನು ಕೆತ್ತಿದ್ದಾರೆ. ನರಸಿಂಹ ಅವತಾರ, ವರಾಹ ಅವತಾರವನ್ನು ಇಲ್ಲಿ ಕೆತ್ತಿದ್ದಾರೆ. ಇದಲ್ಲದೆ ಪ್ರತಿ ಒಂದು ಕಂಬಗಳಲ್ಲೂ ಸಹ ನಿಮಗೆ ಶ್ರೀಕೃಷ್ಣನ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿ ಶ್ರೀಕೃಷ್ಣನ ಬಾಲಗೋಪಾಲನ ಲೀಲೆಯನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಬರೀ ವಾಸ್ತುಶಿಲ್ಪ ಅಲ್ಲ, ನಿಮಗೆ ಚಿತ್ರಕಲೆಯೂ ಸಹ ಅವಾಗ ಬೇರೆ ಬೇರೆ ಬಣ್ಣಗಳನ್ನು ಉಪಯೋಗಿಸಿ ಎಷ್ಟು ಚೆನ್ನಾಗಿ ಇಲ್ಲಿ ಚಿತ್ರಣಗಳನ್ನು ಮಾಡಿದ್ದಾರೆ ನೋಡಿ. ಸುಮಾರೆಲ್ಲ ಅಳಿಸೋಗಿದೆ ಈಗ ಅಂತ ಸ್ಪಷ್ಟವಾಗಿ ಯಾವುದು ಕಾಣ್ತಾ ಇಲ್ಲ ನಮಗೆ. ಇವೆಲ್ಲ ರಾಮಾಯಣ ಮಹಾಭಾರತದ ಒಂದು ಕಥೆಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸ್ನೇಹಿತರೆ, ಇದಲ್ಲದೆ ನೋಡಿ, ಇದೊಂದು ಭಾಳ ವಿಶೇಷವಾದಂಥ ಉಬ್ಬು ಶಿಲ್ಪಗಳನ್ನು ಮಾಡಿದ್ದಾರೆ. ನೋಡಿ, ಒಂದು ಸಿಂಹ ಆದಮೇಲೆ ಒಂದು ಕೋತಿ, ಒಬ್ಬ ಮನುಷ್ಯನ ಚಿತ್ರ. ಕೋತಿ ಕೆಳಗಡೆ ಮುಖ ಮಾಡಿಕೊಂಡು ತೋರಿಸಿರೋಂಥ ಒಳ್ಳೆ 3D ಚಿತ್ರಣ ಇದ್ದಂಗಿದೆ.
ಇದನ್ನು ಕೆಳಗಡೆ ನಿಂತ್ಕೊಂಡು ನೋಡೋದಕ್ಕಿಂತ ಇಲ್ಲಿ ಮೇಲ್ಗಡೆ ನನಗೆ ಭಾಳ ತುಂಬ ತಾವೆಲ್ಲ ತಮ್ಮ ಸಮಯವನ್ನು ಕೊಟ್ಟು ನಮ್ಮ ಒಂದು ಇಷ್ಟೊತ್ತಿಗೆ ನನ್ನ ಮಾತುಕತೆಯನ್ನು ಕೇಳಿದಿರಿ. ತಾವು ಒಂದ್ಸಲಿ ಬನ್ನಿ ಈ ಸೋಮಪುರಕ್ಕೆ. ಅನ್ನಮಯ್ಯ ಜಿಲ್ಲೆ, ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ಆಗುತ್ತೆ. ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.